ಆನೇಕಲ್ ತಾಲೂಕಿನ ಚಂದಾಪುರದ ಟೀಚರ್ಸ್ ಕಾಲೋನಿಯಲ್ಲಿ ವಕ್ರತುಂಡ ಯುವಕರ ಬಳಗದ ವತಿಯಿಂದ ಸಡಗರ ಸಂಭ್ರಮದಿಂದ ನಡೆದ 12ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ. ಇನ್ನು ವಕ್ರತುಂಡ ಯುವಕರ ಬಳಗದವರು ಕಳೆದ 12 ವರ್ಷಗಳಿಂದ ಟೀಚರ್ಸ್ ಕಾಲೋನಿಯಲ್ಲಿ ಗಣೇಶೋತ್ಸವವನ್ನು ವಿಭಿನ್ನವಾಗಿ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾ ಬರುತ್ತಿದ್ದು, ಈ ಬಾರಿ ಕರಗ ಮಹೋತ್ಸವ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಗಣೇಶೋತ್ಸವ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಇನ್ನು ಇದೇ ಮೊದಲ ಬಾರಿಗೆ ಚಂದಾಪುರದಲ್ಲಿ ಕರಗ ಮಹೋತ್ಸವ ಆಯೋಜಿಸಿದ್ದು, ಭಕ್ತರು ಹಾಗೂ ಗ್ರಾಮಸ್ಥರು ಕರಗದ ಕುಣಿತವನ್ನು ಕಂಡು ಕಣ್ತುಂಬಿಸಿಕೊಂಡ ದೃಶ್ಯ ರೋಮಾಂಚನವಾಗಿತ್ತು. ಹಾಗೆಯೇ ವಿದ್ಯುತ್ ದೀಪ ಮತ್ತು ಹೂವುಗಳಿಂದ ಗಣಪತಿ ಮಂಟಪವನ್ನು ಸಿಂಗರಿಸಲಾಗಿತ್ತು. ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ಅನ್ನದಾಸೋಹವನ್ನು ಸಹ ಏರ್ಪಡಿಸಲಾಗಿತ್ತು. ಇನ್ನು ಕರಗವು ಗೌರಮ್ಮ ಲೇಔಟ್ನ ರಾಜ ಬೀದಿಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಚಲಿಸಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆ ಅಧ್ಯಕ್ಷೆ ಶಾರದಾ ವರದರಾಜ್, ಉಪಾಧ್ಯಕ್ಷೆ ಮಂಜುಳರವರು, ಮುಖಂಡರಾದ ಹಿಲಲಿಗೆ ಕೃಷ್ಣಾರೆಡ್ಡಿ, ಎಸ್ಆರ್ಟಿ ಅಶೋಕ್, ಬಿಬಿಐ ರಾಜು, ನಾರಾಯಣ ರೆಡ್ಡಿ, ಎಸ್ಎಂಪಿ ನಾಗರಾಜ್, ಎಸ್ಎಸ್ಬಿ ಶ್ರೀನಿವಾಸ್, ಬನಹಳ್ಳಿ ಸೋಮಶೇಖರ್ ರೆಡ್ಡಿ, ನಂಜಾರೆಡ್ಡಿ ಮತ್ತು ವಕ್ರತುಂಡ ಯುವಕರ ಬಳಗದ ಶ್ರೀನಾಥ್, ಅನಿಲ್, ವೆಂಕಟಸ್ವಾಮಿ ರೆಡ್ಡಿ, ಬಾಲಾಜಿ, ಕೀರ್ತಿ, ಯಶಸ್, ಪವನ್, ಹರಿ, ಸೂರ್ಯ, ಸುರೇಶ್, ವಿಮಲ್, ಅದಿತ್, ರವಿ ಮತ್ತು ರೋಹಿತ್, ಅನೀಶ್, ಅರ್ಷಿತ್, ರೋಷನ್, ಚರಣ್, ಸ್ಥಳೀಯ ಮುಖಂಡರುಗಳು ಮತ್ತು ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ದರು.
ವಕ್ರತುಂಡ ಯುವಕರ ಸಂಘದಿಂದ ವಾರ್ಡ್ ನಂಬರ್ 16ರಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವನ ಆಚರಿಸ್ತಾ ಇದ್ದಾರೆ 12ನೇ ವರ್ಷದಲ್ಲಿ. ಈ ಸಲ ವಿಶೇಷವಾಗಿ ವರದರಾಜು, ಶಾರದಾ ವರದರಾಜು ಅವರ, ಆಮೇಲೆ ನಮ್ಮ ಮಂಜುಳಾ ಅವರು ಅಧ್ಯಕ್ಷರು ಆಗಿರೋದಕ್ಕೆ ಇಲ್ಲಿ ಈಗ ಕರಗ ಉತ್ಸವ ಮಾಡ್ತಿದ್ದಾರೆ. ಈ ನಮ್ಮ ತಾಲೂಕಲ್ಲಿ ನಮಗೆ ಕಂಡಂಗೆ ಆನೆಕಲ್ಲು, ಮಾಯಸಂದ್ರ ನಾವು ನೋಡಿದ್ವಿ. ಈಗ ವಿಶೇಷವಾಗಿ ಚಂದಾಪುರದಲ್ಲಿ ಈಗ ಕರಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಈಗ ಸ್ಟಾರ್ಟ್ ಆಗ್ತಾ ಇದೆ. ತುಂಬ ವಿಶೇಷವಾಗಿದೆ. ಎಷ್ಟೊತ್ತಾದರೂ ಆಗಲಿ ನಾವು ನೋಡ್ಕೊಂಡು ಹೋಗ್ಬೇಕು ಅಂತ. ನಾವು ಈಗ ಬೆಂಗಳೂರು ಕರಗ ನೋಡಿದ್ವಿ, ಆನೆಕಲ್ ಕರಗ ನೋಡಿದ್ವಿ. ನಮ್ಮ ಚಂದಾಪುರದಲ್ಲೂ ಈಗ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಯಾವುದು ಬೇರೆ ಊರಿಗೆ ಹೋಗೋಂಗಿಲ್ಲ. ನಮ್ಮ ಚಂದಾಪುರ ವಾರ್ಡ್ ನಂಬರ್ 16ರಲ್ಲೇ ಈ ಕರಗ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಇದೇ ಥರ ವರ್ಷವೂ ಆಗಲಿ ಅಂತ ಹಾರೈಸ್ತೀವಿ. ನಮ್ಮ ಚಂದಾಪುರದ ಗೌರಮ್ಮ ಬಡಾವಣೆ 16ನೇ ವಾರ್ಡ್ನಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ 12ನೇ ವರ್ಷದ ಗಣೇಶ ಮಹೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಮತ್ತು ಈ ವರ್ಷದ ವಿಶೇಷ ಏನೆಂದರೆ ಚಂದಾಪುರದಲ್ಲಿ ವಿಶೇಷವಾಗಿ ಇದುವರೆಗೂ ನಾವು ಯಾವತ್ತೂ ನೋಡಿಲ್ಲ, ಕರಗ ಮಹೋತ್ಸವವನ್ನು ಸಹ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಈ ಸಲದ ವಿಶೇಷ ಏನಂದರೆ ಇದೇ 16ನೇ ಮತ್ತು 17ನೇ ವಾರ್ಡ್ನ ಇಬ್ಬರು 15 ಮತ್ತು 16ನೇ ವಾರ್ಡ್ನ ಇಬ್ಬರು ಸದಸ್ಯರು ಸಹ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಶಾರದಾ ವರದರಾಜು ಮತ್ತು ಮಂಜುಳಾ ಮತ್ತು ಕೇಶವ ಅವರ ತಾಯಿ ಆಯ್ಕೆ ಆಗಿದ್ದಾರೆ. ಇದೊಂದು ವಿಶೇಷವಾದ ದಿನ. ಆದ್ದರಿಂದ ಈ ಸಲ ಈ ಕರಗ ಮಹೋತ್ಸವಕ್ಕೆ ಮತ್ತು ಗಣೇಶನ ಮಹೋತ್ಸವಕ್ಕೆ ತುಂಬ ಹೆಸರು ಪಡೆದಿದೆ ಈ ಒಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಭಕ್ತಾದಿಗಳಿಗೂ ನಾನು ಸಹ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ ಆ ಗಣೇಶನ ಕೃಪೆಗೆ ಪಾತ್ರ ಆಗಬೇಕೆಂದು ಮನವಿ ಮಾಡ್ತೇನೆ. ಸಮಸ್ತ ನಾಡಿನ ಜನತೆಗೆ ಮೊದಲಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಇವತ್ತು 4 ಮತ್ತು 15ನೇ ವಾರ್ಡಲ್ಲಿ ವಿಜೃಂಭಣೆಯಿಂದ ಶ್ರೀ ವಿನಾಯಕ ಯುವಕರ ತಂಡದಿಂದ ಗಣಪತಿ ಗೌರಮ್ಮನ ಮಹೋತ್ಸವ ಮಾಡ್ತಾಯಿದ್ದಾರೆ. ನಮ್ಮನ್ನು ಆಹ್ವಾನಿಸಿದರು. ನಾವು ಬಂದು ಪ್ರಸಾದ ತಿಂದು ಅವ್ರಿಗೆಲ್ಲ ಶುಭ ಹಾರೈಸಿ ಎಲ್ಲರೂ ಗೌರಿ ಗಣೇಶನ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತ ಹಾರೈಸ್ತೀವಿ. 16 ವಾರ್ಡು ಮತ್ತು 14 ವಾರ್ಡಿನ ಗೌರಿ ಗಣೇಶನ ಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತೇನೆ. ವಕ್ರತುಂಡ ಯುವಕರ ಸಂಘದ ವತಿಯಿಂದ 12ನೇ ವರ್ಷದ ವಿನಾಯಕೋತ್ಸವನ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ. ನನಗೆ ಇವತ್ತು ತುಂಬ ಸಂತೋಷ ಆಗ್ತಾಯಿದೆ. ನನ್ನ ವಾರ್ಡಲ್ಲಿ ನನಗೆ ಇವತ್ತು ಸುದಿನ. ಯಾಕಂದರೆ
ನನ್ನ ಶ್ರೀಮತಿ ಅಂತ ಶಾರದಾ ವರದರಾಜು ಅವ್ರನ್ನ ಈ ವಾರ್ಡ್ನವರು ಆಯ್ಕೆ ಮಾಡಿದ್ರು. ನನಗೆ ಮೊದಲನೇ ಬಾರಿಗೆ ಪುರಸಭೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಅದಕ್ಕೆ ಗಣೇಶನ ಕೃಪೆಗೆ ನಾನು ಪಾತ್ರರಾಗ್ತೀನಿ. ಗಣೇಶನಿಗೆ ನಾನು ಎಷ್ಟು ನಮನಗಳು ಸಲ್ಲಿಸಿದ್ರು ಸಾಲದು. ಮೊದಲನೇ ಬಾರಿಗೆ ನಾನು ಚಂದಾಪುರ ಪುರಸಭೆಯ 17ನೇ ವಾರ್ಡ್ನಲ್ಲಿ ನಾನು ಆಯ್ಕೆ ಆಗಿದೆ. ಈಗ ನಮ್ಮ ಶ್ರೀಮತಿಯವರಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ನನ್ನ ಪಕ್ಕದ ವಾರ್ಡ್ ನನ್ನ ಸಹೋದರಿಯಾದಂಥ ಮಂಜುಳಾ ಅವರು ಉಪಾಧ್ಯಕ್ಷರ ಆಯ್ಕೆ ಆಗಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ವಾರ್ಡು ಚಂದಾಪುರ ಪುರಸಭೆನ ಉನ್ನತ ಮಟ್ಟಕ್ಕೆ ಅವ್ರು ಏರಿಸಲಿ. ಅವ್ರಿಗೆ ಆ ಭಗವಂತ ಗಣೇಶ ಅವ್ರಿಗೆ ಒಳ್ಳೆ ಧೈರ್ಯ ಕೊಟ್ಟು ಪುರಸಭೆಯನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅಂತ ನಾನು ಶುಭ ಹಾರೈಸ್ತೀನಿ. 16ನೇ ವಾರ್ಡ್ನಲ್ಲಿ ವಕ್ರತುಂಡ ಯುವಕರ ಬಳಗದಿಂದ 12ನೇ ವರ್ಷದ ಗಣೇಶೋತ್ಸವವನ್ನು ಮಾಡ್ತಾ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಟೀಮ್ ಇದೆ, ಚೆನ್ನಾಗಿದ್ದಾರೆ. ಅವ್ರು ಪ್ರೋತ್ಸಾಹಕವಾಗಿ ಈಗ ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ಈ ಸಲ ಒಂಥರ ಹಬ್ಬ ಕಳೆ ಬಂದಿದೆ. ಹೋದ ಸಲ ಎಲ್ಲ ಸ್ವಲ್ಪ ಉಪಾಧ್ಯಕ್ಷರು ಇಲ್ದಿದ್ದಕ್ಕೆ ಕಳೆ ಕಡಿಮೆ ಇತ್ತು. ಈ ಸಲ ಕಳೆ ಚೆನ್ನಾಗಿದೆ. ಮಳೆ ಬೆಳೆ ಚೆನ್ನಾಗಾಗಿ ಸಮಾಜ ದೇಶ ಸಮೃದ್ಧಿಯಾಗಿರಲಿ ಅಂತ ಕೇಳ್ಕೊಳ್ತೀನಿ ಭಗವಂತನ. ಎಲ್ರಿಗೂ ನಮಸ್ತೆ. ಶ್ರೀ ವಕ್ರತುಂಡ ಯುವಕರ ಬಳಗದ ವತಿಯಿಂದ 12ನೇ ವರ್ಷದ ಗಣೇಶೋತ್ಸವ ನಡೆಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ಬಾರಿನೂ ಅದ್ದೂರಿಯಾಗಿ ನಡೆಸ್ತಾ ಇದ್ವಿ. ವಿಶೇಷವಾಗಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಈ ಬಾರಿ ನಾವು ಯಾಕೆ ಚಂದಾಪುರದಲ್ಲಿ ಯಾವಾಗಲೂ ಕರಗ ನಡೆದಿಲ್ಲ, ಇತಿಹಾಸದಲ್ಲೇ ನಡೆದಿಲ್ಲ. ಒಂದ್ಸರಿ ನಾವು ಪ್ರಯತ್ನ ಮಾಡಿ ದೇವ್ರನ್ನ ಕೇಳ್ಕೊಂಡಾಗ ಹೂವು ಕೊಟ್ಟು ನಡೆಸ್ಬೋದು ಅಂತ ಆಜ್ಞೆ ಕೊಟ್ಟಾಗ ತಾಯಿ ನಡೆಸೋದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡ್ವಿ. ಆದ್ದರಿಂದ ಈ ದಿನ ಚಂದಾಪುರದಲ್ಲಿ 16ನೇ ವಾರ್ಡ್ 16ರಲ್ಲಿ ಕರಗ ಮಹೋತ್ಸವ ನಡೆಯುತ್ತಿದ್ದೆ. ಇಡೀ ಚಂದಾಪುರ 4 ಬೀದಿಗಳಲ್ಲೂ ರಾಜಬೀದಿಗಳಲ್ಲಿ ಮೆರವಣಿಗೆ ಹೋಗಿ ಸುಮಾರು 12 ಗಂಟೆ ನೈಟ್ವರೆಗೂ ಕುಣಿಯುತ್ತೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಅಕ್ಕಪಕ್ಕದವರೆಲ್ಲ ಬಂದು ಇಲ್ಲಿ ಕಣ್ತುಂಬ್ಕೊಳ್ತಾರೆ. ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇದೇ ಥರ ಸಹಕರಿಸಿ ಪ್ರತಿ ವರ್ಷ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗೋ ಥರ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಕೇಳ್ಕೊಳ್ತೇನೆ. ನಮ್ಮ ವಕ್ರತುಂಡ ಬಳಗ ವತಿಯಿಂದ ಶ್ರೀ ಗಣೇಶೋತ್ಸವ ಇಲ್ಲಿ ಎಲ್ಲ ಜನಗಳಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ವಕ್ರತುಂಡ ಯುವಕರ ಬಳಗ 12ನೇ ವರ್ಷದ ವಾರ್ಷಿಕೋತ್ಸವ ವಾರ್ಡ್ ನಂಬರ್ 16ರಲ್ಲಿ ಈ ಬಾರಿ ತುಂಬ ವಿಜೃಂಭಣೆ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಬಾರಿ ಮೊದಲನೇ ಬಾರಿ ಕರಗ ಮಹೋತ್ಸವ ಮಾಡ್ತಾ ಇದ್ದೀವಿ. ಅದರಿಂದ ವಾರ್ಡ್ನ ಜನತೆ ಎಲ್ಲ ಚಂದಾಪುರ ಪುರಸಭೆ ಎಲ್ಲ ಜನತೆಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ.